ಹೆಲೋ ನಮಸ್ತೆ, ನಾನು ಶಿಲ್ಪಾ ಸುನಿಲ್. ಇವತ್ತು ಡೈಲಿ ವ್ಲಾಗ್ ಇದ್ದೀನಿ. ಪಾಪು ಬೇಗ ಎದ್ದು ಆಟಾಡ್ತಾ ಇದ್ದ. ಅವನಿಗೆ ಆಟಾಡೋಕ್ಕೆ ಬಿಟ್ಟು ನಾನು ಆ ಥರವಂಗೆ ಸ್ಕೂಲಿಗೆ ಕಳಿಸ್ಬೇಕು. ಅದಕ್ಕೆ ಬೇಗ ಬೇಗ ತಿಂಡಿ ಮಾಡಿಕೊಂಡು ಅವನಿಗೆ ರೆಡಿ ಮಾಡಿ ಕಳ್ಸೋಣ ಅಂತ ಅಂದ್ಕೊಂಡೆ. ಇವತ್ತು ನಾನು ತಿಂಡಿಗೆ ಪೂರಿ ಸಾಗೋ ಹಾಗೆ ಚಟ್ನಿ ಮಾಡಿದ್ದೆ. ಅವನಿಗೆ 9-10ಗೆ ಸ್ಕೂಲ್ ಸ್ಟಾರ್ಟ್ ಆಗುತ್ತೆ. ಅಷ್ಟರಲ್ಲೇ ಅವನಿಗೆ ಸ್ನಾನ ತಿಂಡಿ ಎಲ್ಲ ಮಾಡಿ ಕಳಿಸ್ಬೇಕು. ಸಾಗು ಚಟ್ನಿ ಎಲ್ಲ ಮಾಡಿದ್ದೆ. ಸಾಗುದು ರೆಸಿಪಿದು ವಿಡಿಯೋ ಮಾಡೋಕ್ಕಾಗಲಿಲ್ಲ. ನೆಕ್ಸ್ಟ್ ಟೈಮ್ ಮಾಡಬೇಕಾದ್ರೆ ಅದನ್ನು ವಿಡಿಯೋ ಮಾಡ್ತೀನಿ. ಸಾಗು ಹಾಗೆ ಚಟ್ನಿ ಹಾಗೆ ಪೂರಿ ಮಾಡ್ಕೊಂಡಿದ್ದೆ. ಅಥರ್ವನ ಸ್ಕೂಲಿಗೆ ಕಳಿಸಿ ನಾನು ಸ್ನಾನ ಆಗಿ ಪೂಜೆ ಮಾಡಿಕೊಂಡೆ. ಈ ಮಳೆ ಇರೋದ್ರಿಂದ ಕೂದಲು ಒಣಗೋದೇ ಇಲ್ಲ. ಅದಕ್ಕೆ ಸ್ವಲ್ಪ ಡ್ರೈ ಮಾಡ್ಕೊಂಡೋಣ ಅಂದ್ಕೊಂಡು ಡ್ರೈ ಮಾಡಿಕೊಂಡೆ. ಈ ದಾವಣಗೆರೆಯಲ್ಲಿ ತುಂಬ ಮಳೆ ಆಗ್ತಿದೆ ಇವಾಗ. ಈ ವೀಕಲ್ಲಿ ಫುಲ್ಲು ಮಳೆ ಇದೆ ನೋಡಿ. ಯಾವ್ಯಾವ ಊರಲ್ಲಿ ಹೇಗೆ ಮಳೆ ಇದೆ ಅಂತ ಗೊತ್ತಿಲ್ಲ, ಆದರೆ ಇಲ್ಲಿ ದಾವಣಗೆರೆಯಲ್ಲಿ ತುಂಬ ಮಳೆ ಆಗ್ತಿದೆ. ಪೂಜೆ ಮಾಡಿಕೊಂಡೆ. ಅವತ್ತು ಫ್ರೈಡೇ ಆಗಿತ್ತು, ಪೂಜೆ ಮಾಡಿಕೊಂಡೆ. ಹಾಗೆ ನಮ್ಮ ಮನೆಯವರು ಏರೋಬಿಕ್ ಸ್ಟೆಪ್ಪರ್ನ ಬುಕ್ ಮಾಡಿದರು. ಅದು ಅವಾಗ ತಾನೇ ಬಂತು. ಅದನ್ನು ಅಪ್ಪ ಮಗ ಸೇರ್ಕೊಂಡಿಬ್ಬರು ಓಪನ್ ಮಾಡ್ತಿದ್ದಾರೆ ನೋಡಿ. ಈ ಮಳೆ ಇರೋದ್ರಿಂದ ಹೊರಗಡೆ ವಾಕಿಂಗ್ ಮಾಡೋದಾಗಲಿ, ಹೊರಗಡೆ ಜಿಮ್ ಮಾಡೋದಾಗಲಿ, ಹೊರಗಡೆ ಹೋಗಿ ವರ್ಕೌಟ್ ಮಾಡೋದಾಗಲಿ ಆಗಲ್ಲ. ಅದಕ್ಕೋಸ್ಕರ ಈ ಥರ ನಾವು ಬುಕ್ ಮಾಡ್ಕೊಂಡ್ಬಿಟ್ರೆ ಮನೆಯಲ್ಲೇ ಇದನ್ನು ಯೂಸ್ ಮಾಡ್ಬೋದು. ಟೈಮ್ ಸಿಕ್ಕಾಗೆಲ್ಲ ವರ್ಕೌಟ್ ಮಾಡ್ಕೋಬೋದು ನಾವು. ಇದರಿಂದ ತುಂಬಾ ಹೆಲ್ತ್ ಬೆನಿಫಿಟ್ ಇದೆ ಅಂತ ಹೇಳ್ತಾರೆ ನೋಡಿ. ಇದನ್ನು ನಾವು ಯೂಸ್ ಮಾಡ್ತಿದ್ರೆ ನಮ್ಮದು ಹಾರ್ಟ್ ಅಟ್ಯಾಕ್ ಆಗಲಿ, ಸ್ಟ್ರೋಕ್ ಆಗಲಿ ಆಗಲ್ಲ ಅಂತ ಇದನ್ನು ಯೂಸ್ ಮಾಡಿದರೆ. ಹಾಗೆ ನಮ್ಮದು ಬಾಡಿ ಪೋಸ್ಚರ್ ತುಂಬ ಇಂಪ್ರೂವ್ ಆಗುತ್ತಂತೆ. ಹಾಗೆ ನಮ್ಮದು ಮೆಂಟಲ್ ಹೆಲ್ತ್ನೂ ಅಷ್ಟೇ ತುಂಬಾ ಇಂಪ್ರೂವ್ ಆಗುತ್ತಂತೆ. ಹಾಗೆ ನಮ್ಮದು ಕಾಲಿಗೆ ಸ್ಟ್ರೆಂತ್ ಕೊಡುತ್ತಂತೆ ಇದು ಯೂಸ್ ಮಾಡಿದರೆ. ಕಾಲಿಗೆ ಲೆಗ್ಗಿಗೆ ಸ್ಟ್ರೆಂತ್ ಕೊಡುತ್ತಂತೆ. ಮತ್ತು ಇದನ್ನು ಜಾಸ್ತಿ ನಾವು ಯೂಸ್ ಮಾಡ್ತಾ ಇದ್ದರೆ ನಮ್ಮದು ಹಾರ್ಟ್ ಇರುತ್ತಲ್ಲ, ಹಾರ್ಟ್ ಪಂಪಿಂಗ್ ಚೆನ್ನಾಗಾಗಿ ನಮ್ಮದು ಮೂಡ್ ಸ್ವಿಂಗ್ ಆಗೋದು ಇದನ್ನು ಕಡಿಮೆ ಮಾಡುತ್ತಂತೆ. ಇದನ್ನು ಒಂದೇ ರೀತಿ ಒಳ್ಳೆಯ ರೀತಿಯ ಇದರಲ್ಲಿ ಇರ್ತೀವಂತೆ ನಾವು. ಮೂಡ್ ಸ್ವಿಂಗ್ ಆಗೋದು ಕಡಿಮೆ ಆಗುತ್ತಂತೆ. ಈ ಥರ ನೋಡಿ, ಈ ಥರ ಕೊಟ್ಟಿದ್ದಾರೆ. ನಮ್ಮ ಹೈಟ್ನ ಅಡ್ಜಸ್ಟ್ ಮಾಡ್ಕೋಬೋದಂತೆ ಇದರಲ್ಲಿ. ಈ ಥರ ಕೆಳಗೆ ಕೊಟ್ಟಿದ್ದಾರೆ ನೋಡಿ. ಆ ಥರ ಹಾಕ್ಕೊಂಡ್ರೆ ಹೈಟ್ ಆಗುತ್ತೆ. ಹೈಟ್ ಬೇಡ ಅಂದರೆ ಹಾಗೆ ಮಾಡ್ಕೋಬೋದು. ಇದನ್ನು ಒಂದೆರಡು ಎಕ್ಸಸೈಸ್ ತೋರಿಸ್ತಿದ್ದಾರೆ ನೋಡಿ ಇಲ್ಲಿ. ಈ ಥರನೇ ಅಂತ ಅಲ್ಲ, ತುಂಬ ರೀತಿ ಇದೆ ಇದು ಮಾಡೋಕ್ಕೆ. ಒಂದೆರಡು ತೋರಿಸಿದ್ದಾರೆ ಅಷ್ಟೇ ನೋಡಿ. ಇದನ್ನು ಫ್ಲಿಪ್ಕಾರ್ಟಲ್ಲಿ ಬುಕ್ ಮಾಡಿದ್ದು ನಾವು. 1100 ರೂಪೀಸ್ ಇದು. ತುಂಬ ಚೆನ್ನಾಗಿ ಅನ್ನಿಸ್ತು, ವರ್ತ್ ಅನಿಸಿತು ನನಗೆ. ಇದನ್ನು ನೋಡಿ ಯೂಸ್ ಆಗುತ್ತೆ ಅಂತ ಅನ್ನಿಸ್ತು ನನಗೆ. ಹಾಗೆ ಮನೆಯಲ್ಲಿ ಸ್ವಲ್ಪ ಶೇಂಗಾ ಇತ್ತು, ಹಸಿ ಶೇಂಗಾ ಇರುತ್ತಲ್ಲ ಅದಿತ್ತು. ಅದನ್ನು ಸ್ವಲ್ಪ ಹಾಗೆ ಹುರಿದಿದ್ದೆ ನಾನು. ಈ ಥರ ಯಾರ್ಯಾರಿಗೆ ಈ ಥರ ಈ ಶೇಂಗಾ ಇಷ್ಟ ಆಗುತ್ತೆ ಅಂತ ಕಮೆಂಟ್ ಮಾಡಿ. ಇದನ್ನು ಬೇಯಿಸೂ ತಿಂತಾರೆ, ಹಾಗೆ ಈ ಥರ ಹುರಿದಿನೂ ತಿಂತಾರೆ ಹಸಿ ಶೇಂಗಾ. ನನಗೆ ಈ ಥರ ಹುರಿದಿದ್ದ ಶೇಂಗಾ ಅಂದರೆ ತುಂಬ ಇಷ್ಟ.
ಚಳಿಗಾಲದಲ್ಲಿ ತಿಂದರೆ ನಮ್ಮದು ಸ್ಕಿನ್ನು ಆಯ್ಲಿ ಆಗಿರುತ್ತೆ, ಡ್ರೈ ಆಗಿರಲ್ಲ, ಚೆನ್ನಾಗಿರುತ್ತೆ ಚಳಿಗಾಲದಲ್ಲಿ ತಿಂತಿದ್ರೆ. ಹಾಗೆ ಸಂಜೆ ನಾವು ವಿದ್ಯಾನಗರ ಅಂತ ಇದೆ ಇಲ್ಲಿ, ಆ ವಿದ್ಯಾನಗರದಲ್ಲಿ ಒಂದು ಕೆಫೆ ಡೇ ಇದೆ, ಅಲ್ಲಿಗೆ ಹೋಗಿದ್ವಿ ನಾವು. ನಾನು ಅಥರ್ವ ನಮ್ಮ ಮನೆಯವರು ಹೋಗಿದ್ವಿ. ತುಂಬ ಚೆನ್ನಾಗಿದೆ ಇದು, ವಿದ್ಯಾನಗರದಲ್ಲಿ ತುಂಬ ಫೇಮಸ್ ಇದು. ಆ ಥರ ಒಂದು ಬರ್ಗರ್ ಹಾಗೆ ಮಿಲ್ಕ್ ಶೇಕ್ ತೊಗೊಂಡ, ಸ್ಟ್ರಾಬೆರಿ ಮಿಲ್ಕ್ ಶೇಕ್ ತೊಗೊಂಡ. ಸುಮ್ಮನೆ ಒಂದು ವಿಡಿಯೋ ಮಾಡಿಕೊಂಡೆ ನೋಡಿ. ಮಳೆಗಾಲ ಬಂತಲ್ಲ, ಇಲ್ಲಿ ತುಂಬ ರಶ್ ಇರುತ್ತೆ ಕಾಫಿ ಎಲ್ಲ ಕುಡಿಯೋಕ್ಕೆ. ನಾವೇ ಕಾಫಿ ಏನು ಕುಡಿಲಿಲ್ಲ, ಜ್ಯೂಸ್ ಕುಡಿದ್ವಿ. ಹಾಗೆ ನೋಡಿ ಎಲ್ಲ ರೀತಿಯ ಕಾಫಿ ಪೌಡರ್ಸ್ ಎಲ್ಲ ಇಟ್ಟಿದ್ದಾರೆ ಇಲ್ಲಿ. ನಿಮಗೆ ಯಾವ್ದು ಬೇಕೋ ಅದನ್ನೆಲ್ಲ ಮಾಡಿಕೊಡ್ತಾರೆ. ತುಂಬ ಚೆನ್ನಾಗಿತ್ತು ಇದು, ಹೋಗಿ ಬಂದಿದ್ದು. ನೈಟು ಮನೆಗೆ ಬಂದಮೇಲೆ ಗಿಣ್ಣ ಮಾಡಿದರು. ಗಿಣ್ಣ ಹಾಗೆ ಚಪಾತಿ ಊಟ ಮಾಡಿದ್ವಿ. ಗಿಣ್ಣ ಆಲ್ಮೋಸ್ಟ್ ಎಲ್ರಿಗೂ ತುಂಬ ಇಷ್ಟ ಆಗುತ್ತೆ. ಇದು ತುಂಬ ಹೆಲ್ತಿಗೂ ಒಳ್ಳೇದಲ್ವಾ. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇಷ್ಟೇ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಫಸ್ಟ್ ಟೈಮ್ ನನ್ನ ವಿಡಿಯೋ ಯಾರಾದರೂ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್.